ಜಿಲ್ಲಾಧಿಕಾರಿಗಳ ಮುಖಾಂತರ KPCLನವರಿಗೆ ಕೊಟ್ಟಿದ್ವಿ. ಅದರಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿತ್ತು, ಸಾಮಾಜಿಕ ಸಮಸ್ಯೆಗಳ ಕುರಿತು ಪ್ರಶ್ನೆಗಳಿತ್ತು, ನಮ್ಮ ನೀರಿನ ಲಭ್ಯತೆ ಕುರಿತು, ಮತ್ತು ಜೀವ ವೈವಿಧ್ಯತೆಯ ನಾಶದ ಕುರಿತು, ಭೂಕುಸಿತ, ಭೂಕಂಪ, ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡಂಥ ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ನೀವು ಉತ್ತರವನ್ನು ಕೊಡಿ, ಲಿಖಿತವಾಗಿ ಉತ್ತರವನ್ನು ಕೊಡಿ ಅಂತ ನಾವು ಕೇಳಿದ್ವಿ. ಹಲವಾರು ಬಾರಿ ನಾವು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮಾಡಿದಾಗ ಅವರು ಒಂದೆರಡು ಸಲ ಸಭೆಗೆ ಬಂದು ಸಹ ಉತ್ತರವನ್ನು ಕೊಟ್ಟಿಲ್ಲ. ಕಡೆಗೆ ಉನ್ನತಾಧಿಕಾರಿಗಳಿಂದ ಇದಕ್ಕೆ ಯಾವುದೇ ಮಾಹಿತಿಯನ್ನು ಕೊಡಬಾರ್ದು ಅನ್ನೋ ಮಾತುಗಳನ್ನು ಸಹ ನಾವು ಕೇಳಿಸ್ಕೊಂಡಿದ್ದೀವಿ. ಹಾಗಾಗಿ ಈಗ ನಾವು ಮತ್ತೆ ನಮಗೆ ಬೇಕಾಗಿದೆ ಉತ್ತರಗಳು. ಯಾಕೆಂದರೆ ಪರಿಸರಕ್ಕೆ ಹಾನಿಕರವಾದಂಥದ್ದು, ಪರಿಸರಕ್ಕೆ ಹಾನಿ ಅಂದರೆ ನಮಗೆ ಹಾನಿಕರವಾದಂಥದ್ದು ಮತ್ತು ಸರ್ಕಾರಕ್ಕೆ ಆರ್ಥಿಕ ಹೊರೆಯನ್ನು ಮತ್ತು ಜನಗಳಿಗೆ ಆರ್ಥಿಕ ಹೊರೆಯನ್ನು ಹೊರಿಸುವಂಥ ಇಂಥ ಯೋಜನೆಗಳು ನಮಗೆ ಬೇಡ ಅನ್ನೋದು ಎಲ್ಲರ ಸ್ಪಷ್ಟವಾದ ನಿಲುವು. ಹಾಗಾಗಿ ಮತ್ತೆ ನಾವು ಸರ್ಕಾರವನ್ನು ಒತ್ತಾಯಿಸಲಿದ್ದೀವಿ. ಅದಕ್ಕಾಗಿ ಈಗ ಮುಂದಿನ ಹಂತವಾಗಿ ನಾವು ಇದೇ ತಿಂಗಳು 16ನೇ ತಾರೀಕು ಒಂದು ಶಿವಮೊಗ್ಗ ನಗರದಾದ್ಯಂತ ಸುಮಾರು 10-12 ಕಿಲೋಮೀಟರ್ ದೂರದ ಒಂದು ಪಾದಯಾತ್ರೆ, ಸೈಕಲ್ ಯಾತ್ರೆ, ಬೈಕ್ ಯಾತ್ರೆ ಮತ್ತು ಕಾರ್ ಯಾತ್ರೆ, ಈ ಮೂರನ್ನು ಸಹ ಇಟ್ಕೊಂಡಿದ್ದೀವಿ. ಅದರ ವಿವರವನ್ನು ಶ್ರೀಕಾಂತ್ ಅವರು ಹೇಳ್ತಾರೆ. ನಾನು ಇಲ್ಲಿ ಇನ್ನು 2 ವಿಷಯಗಳ ಬಗ್ಗೆ ನಾವು ಏನು ಕೇಳಿದ್ವಿ ಪ್ರಶ್ನೆಗಳು, ಅದಕ್ಕೆ ಪೂರಕವಾಗಿ 2 ವಿಷಯಗಳನ್ನು ಕುರಿತು ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ. ಇದು ಮೊದಲಾಗಿ ಈಗ ಮಾಧ್ಯಮದ ಮುಂದೆ ಬಂದಿದೆ. ಮೊದಲನೇದು, ಈಗ ಏಪ್ರಿಲ್ 1ನೇ ತಾರೀಕು chinanews.com carnews.com ಅನ್ನೋ ಚೈನಾದ ಒಂದು ವೆಬ್ಸೈಟ್ನಲ್ಲಿ ಒಂದು ಇದು ವಿವರ ಪ್ರಕಟ ಆಗಿದೆ. ಅದರ ಮುಖಾಂತರ ಈಗೇನು KPCLನವರು ಪಂಪ್ ಸ್ಟೋರೇಜ್ ಬಗ್ಗೆ ಅವರು ಒಂದು ಮಾತು ಹೇಳ್ತಾಯಿದ್ರು, ಇದು ಪಂಪ್ ಸ್ಟೋರೇಜ್ಗಿಂತ ಹೆಚ್ಚು ವೆಚ್ಚ ಆಗುತ್ತೆ ಬ್ಯಾಟ್ರಿ ಸ್ಟೋರೇಜು, ಯಾಕೆಂದರೆ ಬ್ಯಾಟ್ರಿ ಕಾಸ್ಟು ಜಾಸ್ತಿ ಅನ್ನೋದು ಒಂದು ಮಾತು ಹೇಳ್ತಾಯಿದ್ರು. ಇನ್ನೊಂದು, ಇದು ಲಿಥಿಯಂ ಅಯಾನ್ ಬೇಸ್ಡ್ ಬ್ಯಾಟ್ರಿ ಆಗಿರೋದ್ರಿಂದ ಈ ಲಿಥಿಯಂ ಅನ್ನೋ ಅದಿರು ನಮ್ಮ ದೇಶದಲ್ಲಿ ಇಲ್ಲ, ಹಾಗಾಗಿ ನಾವು ಆತ್ಮನಿರ್ಭರತೆ ಸಾಧಿಸೋಕ್ಕಾಗಲ್ಲ ಅನ್ನೋ 2 ಮಾತುಗಳನ್ನು ಹೇಳ್ತಾಯಿದ್ರು. ಅದೆರಡಕ್ಕೂ ಉತ್ತರವಾಗಿ ಈಗ ಬಂದಿರುವ ಒಂದು ಸಂಶೋಧನಾ ವರದಿಯಲ್ಲ, ಆಲ್ರೆಡಿ ಪ್ರಾಕ್ಟಿಕಲ್ಸ್ ಟ್ರಯಲ್ಸ್ ಮಾಡಿ ಮಾರ್ಕೆಟಿಗೆ ಬಿಟ್ಟಿರುವಂಥ ಒಂದು ತಂತ್ರಜ್ಞಾನದ ವರದಿ ಪ್ರಕಾರ ಸೋಡಿಯಂ ಅಯಾನ್ ಬ್ಯಾಟ್ರಿ ಇನ್ನು 2 ವರ್ಷದಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿಗಿಂತನೂ ಬೆಲೆ ಕಡಿಮೆ ಆಗುತ್ತೆ. ಸೋಡಿಯಂ ಅಯಾನ್ ಬ್ಯಾಟ್ರಿ ಈಗಾಗಲೇ ಬಂದಿದೆ ಮಾರ್ಕೆಟಿಗೆ, ಈ ಸದ್ಯದ ಪ್ರಕಾರ ಅದರ ಬೆಲೆ ಜಾಸ್ತಿ ಇದೆ. ಉದಾಹರಣೆಗೆ ಹೇಳೋದಾದರೆ ಸೋಡಿಯಂ ಅಯಾನಿನ ಬ್ಯಾಟ್ರಿ ಇವತ್ತಿನ ಬೆಲೆಯಲ್ಲಿ $0.07 to $0.102 US ಪರ್ ಕಿಲೋವ್ಯಾಟ್ ಅವರ್, ಇದು ಇವತ್ತಿನ ಬೆಲೆ. ಅಂದರೆ ಇದನ್ನು ಮಲ್ಟಿಪ್ಲೈ ಬೈ 100 ಮಾಡಿಕೊಂಡ್ರೆ ನಮಗೆ ರುಪೀಸಲ್ಲಿ ಸಿಗುತ್ತೆ ಅಪ್ರಾಕ್ಸಿಮೇಟ್ ಆಗಿ. ಅದೇ ಲಿಥಿಯಂ ಅಯಾನ್ ಬ್ಯಾಟ್ರಿ ಇವತ್ತಿನ ಬೆಲೆಯಲ್ಲಿ $0.04 ಇಂದ $0.07 US ಪರ್ ಕಿಲೋವ್ಯಾಟ್ ಅವರ್. ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ ಇವತ್ತಿನ ಮಟ್ಟಿಗೆ ಸೋಡಿಯಂ ಅಯಾನ್ಗಿಂತ ವೆಚ್ಚ ಕಡಿಮೆ. ಆದರೆ ಇದು ನಮ್ಮ ದೇಶದಲ್ಲಿ ಇದರ ಅದಿರು ಸಿಗೋದಿಲ್ಲ, ನಾವು ಬೇರೆ ದೇಶಗಳಿಂದನೇ ಇಂಪೋರ್ಟ್ ಮಾಡಬೇಕು ಅಂತ. ಆದರೆ ಇನ್ನು 2 ವರ್ಷದಲ್ಲಿ ಅವರೇ ಕೊಟ್ಟಿರುವ ಒಂದು ವರದಿಯಂತೆ ಇನ್ನು 2 ವರ್ಷದಲ್ಲಿ ಸೋಡಿಯಂ ಅಯಾನ್ ಬ್ಯಾಟ್ರಿ ಲಿಥಿಯಂಗಿಂತ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮದೇ ತಂತ್ರಜ್ಞಾನದಲ್ಲಿ ಚೈನಾದ ಕಂಪನಿಯನ್ನು ನಾನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿದ್ದೆ, ಅವರಾಗಲೇ ಸೋಡಿಯಂ ಅಯಾನ್ ಬ್ಯಾಟ್ರಿನಲ್ಲಿ ಹೆಚ್ಚಿನ ಒಂದು ಕ್ಷಮತೆಯನ್ನು ಸಾಧಿಸ್ಬಿಟ್ಟು ಮಾರ್ಕೆಟಿಗೆ ಬಿಟ್ಟಿದ್ದಾರೆ ಸಣ್ಣ ಗಾತ್ರದಲ್ಲಿ. ಅವರೇ ಹೇಳುವ ಪ್ರಕಾರ ಇನ್ನು 4 ವರ್ಷದಲ್ಲಿ ಮೆಗಾವ್ಯಾಟ್ ಅವರ್ ಸ್ಕೇಲು, ಏನು ನಮ್ಮ ಬ್ಯಾಟ್ರಿ ಸ್ಟೋರೇಜು ನಮ್ಮ BESS ಬಗ್ಗೆ ಹೇಳ್ತಾ ಇದ್ದೀನಿ, ಆ ಪ್ರಮಾಣದ ಬ್ಯಾಟ್ರಿಯನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೈಕೋರ್ಟಲ್ಲಿ KPC ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ದಾರೆ. ಯಾವುದೇ ಒಂದು ಹೆಜ್ಜೆ ನೀವು ಮಾಡಿಕೊಡ್ದು, ಏನೇ ಕೆಲಸ ಮಾಡಿಕೊಡ್ದು ಅಂತ. ಜೂನ್ 10ನೇ ತಾರೀಕು ಕೇಸಿದೆ. ಆ ಸಂದರ್ಭಕ್ಕೆ KPC ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ನಡ್ಕೋತಾ ಇದ್ದಾರೆ ಅನ್ನೋಂಥ ಅಂಶವನ್ನು ನಾವು ನ್ಯಾಯಾಲಯದ ಗಮನಕ್ಕೂ ಕೂಡ ತರ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಈ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಭಾಳ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇದ್ದಾರೆ. 4 ಬಾರಿ ಸಭೆಯಲ್ಲೂ ಕೂಡ ಅವರಿಗೆ ನಾವು ಮನವಿ ಕೊಟ್ಟಾಗ, ನೀನು 4 ಬಾರಿ ಕೊಟ್ಟಿದ್ದೀರಪ್ಪ, ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಅಂಶವನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೊನೆಗೆ ಎಲ್ಲಿ ತನಕ ಬಂದಿದ್ದಾರೆ ಅಂತ ಅಧಿಕಾರಿಗಳು ನಮಗೆ ಮೇಲಿಂದ ಯಾವುದೇ ಒಂದು ಉತ್ತರ ಕೊಡಬೇಡಿ ಅಂತ ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ನೆನ್ನೆ ಹೇಳಿದ್ದಾರೆ, ನೆನ್ನೆ ಅಲ್ವಾ ಹೇಳಿದ್ದಾರೆ, 7ನೇ ತಾರೀಕು ಒಳಗಡೆ ನೀವು ಉತ್ತರ ಕೊಡೋದಾದರೆ ಉತ್ತರ ಕೊಡಿ. ಉತ್ತರ ಕೊಡೋಕ್ಕಾಗಲಿಲ್ವ ಅಂತಂದರೆ ಉತ್ತರ ಕೊಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ರೈಟಿಂಗಲ್ಲಿ ಕೊಡಿ ಅಂತ ಜಿಲ್ಲಾಧಿಕಾರಿಗಳನ್ನೇ KPC ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಇದೆಲ್ಲ ಅಂಶವನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಒಂದಂತೂ ತುಂಬ ಸ್ಪಷ್ಟ, ಯಾವುದೇ
ಉನ್ನತ ಮಟ್ಟದ ಮಂತ್ರಿ ಇದರಲ್ಲಿ ಪಾಲುದಾರರಾಗಿ ಲೂಟಿ ಹೊಡೆಯುವಂಥ ಪ್ರಯತ್ನ ನಡೆಸ್ತಾ ಇದ್ರು ಕೂಡ ಈ ಯೋಜನೆ ಯಾವ ಕಾರಣಕ್ಕೂ ನಡೆಯೋಕ್ಕೆ ಬಿಡಲ್ಲ. ಈಗಾಗಲೇ ಮಾರುತಿ ಗುರೂಜಿಯವರು ಹೇಳಿದ್ದಾರೆ, ಈ ಯೋಜನೆ ಏನಾದ್ರು ನೀವು ಶುರು ಮಾಡೋಕ್ಕೆ ಹೋದರೆ ನಾನು ಹೆಣದ ಮೇಲೆ ಈ ಒಂದು ಯೋಜನೆ ನೀವು ಮಾಡಬೇಕಾಗತ್ತೆ ಅಂತ. ಅಂದರೆ ಇಡೀ ಸಮಾಜ, ಇಡೀ ಸಾಧು ಸಂತರು ಎಲ್ಲರೂ ಕೂಡ ವಿರೋಧ ಇರೋಂಥ ಈ ಸಂದರ್ಭದಲ್ಲಿ ಯಾವುದೋ ಒಬ್ಬ ರಾಜಕಾರಣಿ ತಾನು ಲೂಟಿ ಮಾಡೋದಕ್ಕೋಸ್ಕರ ಈ ಯೋಜನೆಯನ್ನು ಜಾರಿ ತರುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಪುಣ್ಯ ತುಂಬ ಸ್ಪಷ್ಟವಾಗಿ ಶಿವಮೊಗ್ಗ ಲೋಕಸಭಾ ಸದಸ್ಯರು ಹೇಳಿದ್ದಾರೆ, ಕೇಂದ್ರ ಸರ್ಕಾರದಿಂದ ಇದಕ್ಕೆ ಅನುಮತಿ ನಾವು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದ ಮಂತ್ರಿಯ ಕುತಂತ್ರ ಈ ಒಂದು ಯೋಜನೆ ಮಾಡೋದಕ್ಕಲ್ಲಿ ಪ್ರಯತ್ನ ನಡೀತಾ ಇದೆ. ಇನ್ನೂ ಕೂಡ ಕೇಂದ್ರದ ಯಾವುದು ಅನುಮತಿನೂ ಇಲ್ಲದೇ ಟೆಂಡರ್ ಕೂಡ ಕರೆದಿದ್ದಾರೆ, ವರ್ಕ್ ಆರ್ಡರ್ ಕೊಟ್ಟಿಲ್ಲ ಪುಣ್ಯಕ್ಕೆ. ಅದಕ್ಕೋಸ್ಕರ ಇದೇನು ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತ ಬಳಗ ಈ ಒಂದು ಹೋರಾಟವನ್ನು ನಾವೇನು ಹಮ್ಮಿಕೊಂಡಿದ್ದೇವೆ, ಬರುವಂಥ ದಿನ ಈಗಾಗಲೇ ಪ್ರೊಫೆಸರ್ ಶ್ರೀಪತಿಯವರು ಹೇಳಿದಂಗೆ 16ನೇ ತಾರೀಕು, ಇದೇ ತಿಂಗಳ 16ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಎಲ್ಲ ಮುಖ್ಯ ರಸ್ತೆಗಳಲ್ಲೂ ಕೂಡ ಕಾರುಗಳು, 100 ಕಾರು, ಒಂದು 200-250 ಮೋಟ್ರ್ ಸೈಕಲ್ಗಳು ಇದನ್ನು ದೊಡ್ಡ ರ್ಯಾಲಿನ ಶಿವಮೊಗ್ಗ ನಗರದಲ್ಲಿ ನಾವು ಮಾಡಿದ್ದೀವಿ. ಕೊನೆಗೆ ರಸ್ತೆ ತಡೆ ಮುಖಾಂತರ ಒಂದು ಜಾಗದಲ್ಲಿ ದೊಡ್ಡ ಸಭೆನೂ ಕೂಡ ನಾವು ಮಾಡೋರಿದ್ದೀವಿ. ಇದನ್ನು ನಾನು ಸಂಬಂಧಪಟ್ಟ KPC ಅಧಿಕಾರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.